What's up, people? Hope you guys are doing good. I'm your Mr. Trodrick, and here is my little bird. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಇಂಟ್ರೊಡ್ಯೂಸಿಂಗ್ ಯು ಟು ಚಿನ್ನಿ ಆ್ಯಂಡ್ ಮಿನಿ ಇಲ್ಲಿದ್ದಾರೆ ನೋಡಿ. ಸೊ ಬೋತ್ ಆಫ್ ದಮ್ ಆರ್ ಟ್ರೈನ್ಡ್. ಎಲ್ಲೂ ಹೊರಗಡೆ ಹೋಗಲ್ಲ. ಓಕೆ, okay, so here is my Viraksha. ಸೊ ಬೈಕ್ಸ್ ತೊಗೊಂಡಾಗಿಂದ ಎಲ್ಲೂ ಹೋಗಿಲ್ಲ, ಏನು ಮಾಡಿಸಿಲ್ಲ. ದೇರ್ ನೋ ವಿಡಿಯೋಸ್. ಏನಪ್ಪ ಸಡನ್ನಾಗಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದಾನೆ ಅಂದ್ಕೊಂಡ್ರ? ಅಫ್ಕೋರ್ಸ್ ಪ್ರೀವಿಯಸ್ ವಿಡಿಯೋಸ್ ಮೇಲೆ ಕಮೆಂಟ್ ಬಂದಿತ್ತು, ಮಿಸ್ಟರ್ ಟಾಲರಿಕ್, ವೈ ಡೋಂಟ್ ಯು ಡೂ ಇಟ್ ಇನ್ ಕನ್ನಡ ಸೊ ದಟ್ ತುಂಬ ಬೇಗ ರೀಚ್ ಆಗುತ್ತೆ. ವಿಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ. ಸೊ ಟುಡೇ ವೀರಕ್ಷಾ ಗೊತ್ತು ತುಂಬ ನೀಟಾಗಂತೂ ಇಲ್ಲ, ಬಿಕಾಸ್ ಆಫೀಸ್ ಹತ್ರ ಹೋಗಿ ಬಂದಿದ್ದೆ, ಮಳೆಯಲ್ಲಿ ನೆಂದಿತ್ತು. ನಾಳೆ ವಾಶ್ ಮಾಡಬೇಕು, ಸೊ ಹಾಗೆ ಬಿಟ್ಟಿದ್ದೀನಿ. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಸ್ಮಾಲ್ ಅಪ್ಗ್ರೇಡ್ ಮಾಡಿದ್ದೀನಿ. ಬಿಕಾಸ್ ನಾನಿರುವಂಥ ಏರಿಯಾದಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅ ವಿಲೇಜ್. ಸೊ ಹಾಗಾಗಿ ಐ ಹ್ಯಾವ್ ಇನ್ಸ್ಟಾಲ್ಡ್ HAC OI ಅಂತ. ಸೊ ಈ ಮಾಡೆಲ್ ಹೆಸರು, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಬಿಫೋರ್ ದ್ಯಾಟ್ ಗಾಡಿನ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಳ್ಳೋಣ. ಸೊ ಈ ಕೀ ನೋಡ್ತಾ ಇದ್ದಾರೆ, ಏನು ಸಖತ್ತಾಗಿದೆಯಲ್ಲ. KTM ಅವರು ಮಸ್ತಾಗಿ ಮಾಡಿದ್ದಾರೆ. ಸೊ ಲೆಟ್ಸ್ ಗೆಟ್ ದಿಸ್ ರೆಡಿ ಟು ರೇಸ್. ಓಕೆ, ಹಿಂಗೆ ಹಾಕ್ಕೊಳ್ಳೋಣ. ಇಫ್ ಯು ವಾಂಟ್ ಇನ್ನೊಂದು ಲೈಟ್ ಆನ್ ಮಾಡ್ಕೊಳ್ಳೋಣ. ಸೊ ಇದು ನಿಮ್ಗೆ ಕಾಣಿಸ್ತಿರ್ಬೋದು, ನಾನು ಆ್ಯಕ್ಚುಲಿ ಮೌಂಟ್ ಮಾಡೋಕ್ಕೆ ಬೇರೆ ಸ್ಪೇಸ್ ನೋಡಿದ್ದೆ. ಸೊ ನನಗೆ ಎರಡು ಆಪ್ಷನ್ ಇತ್ತು. ಒಂದು ಹ್ಯಾಂಡಲ್ ಬಾರ್ಸ್ ಸಸ್ಪೆನ್ಷನ್ಸ್ ಮೇಲೆ ಮೌಂಟ್ ಮಾಡೋಣ ಅಂತ. ಸೊ ಬ್ರ್ಯಾಕೆಟ್ ಇದ್ರಲ್ಲಿ ಬರುತ್ತೆ, ಹೀಗೆ ಬಂದು ಔಟ್ಸೈಡ್ ಬರುತ್ತೆ ಅಂತ. ಅದು ಐ ವುಡ್ ಸೇ ದಟ್ ವುಡ್ ಬಿ ದ ವೆರಿ ಗುಡ್ ಅಡ್ವಾಂಟೇಜ್ ಅಂತ. ಬಿಕಾಸ್ ಇದರಲ್ಲಿ ಡೂಮ್ ಟರ್ನ್ ಆಗಲ್ಲ. ಸೊ ಸಸ್ಪೆನ್ಷನ್ಸ್ಗೆ ಹಾಕಿದ್ರೆ ನಿಮಗೆ ಟರ್ನ್ ಮಾಡಿದಾಗ ಲೈಟ್ಸ್ ಆ್ಯಕ್ಚುಲಿ ಲೀಡರ್ ಫೋಕಸ್ಡ್ ಆಗಿರುತ್ತೆ. ಸೊ ನೀವೆಲ್ಲನ ಟರ್ನ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಆ ಕಡೆನೇ ಫೋಕಸ್ಡ್ ಆಗಿರುತ್ತೆ. ಬಟ್ ಅಗೇನ್ ನನಗದು ಇಷ್ಟ ಆಗಿಲ್ಲ. ಬಿಕಾಸ್ ಈ ಗಾಡಿಯಲ್ಲಿ ಏನೊಂದು ಡಿಸಡ್ವಾಂಟೇಜ್ ಅಂದರೆ, ಇಲ್ಲಿ ಹಗ್ಗರ್ ಇದ್ದರೂ ಕೂಡ ಮಣ್ಣು ಇಲ್ಲಿವರೆಗೂ ಎಗರುತ್ತೆ ನೋಡಿ. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದೆಲ್ಲ ಫುಲ್ ಪಾರ್ಟಿಕಲ್ಸ್ ಎಗರಿದೆ. ಆ್ಯಂಡ್ ಮೋರ್ ಓವರ್ ಇಲ್ಲೂ ಫುಲ್ ಇದೆಲ್ಲ ಎಗರುತ್ತೆ. ಸೊ ನಿಮಗೆ ಮೋಸ್ಟ್ ಪ್ರಾಬ್ಲಿ ಅದು ಫುಲ್ಲು ಡಸ್ಟ್ ಆಗಿಬಿಡುತ್ತೆ ಅಥವಾ ಫುಲ್ ವಿಷನ್ ಬ್ಲಾಕ್ ಆಗುತ್ತೆ ಅಂದ್ಕೊಂಡು ಐ ಡಿಡ್ಂಟ್ ಇನ್ಸ್ಟಾಲ್ ಹಿಯರ್. ಸೊ ಏನು ಮಾಡಿದ್ದೀನಿ, ನಾನು ಇಲ್ಲೇ ಇನ್ಸ್ಟಾಲ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇದನ್ನು ಡ್ರಿಲ್ ಮಾಡಿಸ್ಬೇಕಾಯಿತು. ಒನ್ ಸೆಕೆಂಡ್ ಗೈಸ್, ನಡಿ ಹತ್ತೋ ಮೇಲೆ ಮೇಲೆ ಹತ್ತೋ ಹತ್ತೋ ಮೇಲೆ ಹತ್ತು, ಏನಿಲ್ಲ ಅನ್ನೋ ಹತ್ತು ಮೇಲೆ ಕುದೇ ಕೊಡ್ತೀನಿ. ಹತ್ತು ಮೇಲೆ ಸೆಟ್ 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 ಸೆಟ್. I'm sorry, people. Okay. ಸೊ ಆ್ಯಸ್ ಐ ಸೆಡ್, ನನಗೆ ಬೇರೆ ಆಪ್ಷನ್ಸ್ ಸಿಕ್ಕಿರಲಿಲ್ಲ. ಸೊ ನಾನೇನು ಮಾಡಿದೆ, ಈ ಎರಡು ಕ್ರ್ಯಾಶ್ ಗಾರ್ಡ್ನ ಡ್ರಿಲ್ ಮಾಡಿ ಹಾಕಬೇಕಾಗಿತ್ತು. ಬಿಕಾಸ್ ನಾನು ಹೊಸ ಮೌಂಟ್ ಹುಡುಕಿದಾಗಲೂ ನನಗೆ ಅಂಥ ಮೌಂಟ್ ಸಿಕ್ಕಿಲ್ಲ. ಐ ನೋ ಮ್ಯಾಡ್ ಡಾಗ್ಸ್ ಅವ್ರ ಮೌಂಟ್ಸ್ ಇದೆ. ಸೊ ಅದು ಹೇಗಂದರೆ, ಇಲ್ಲಿ ಇದ್ರ ಮೇಲೇ ಮೌಂಟ್ ಆಗಿ ಯು ವಿಲ್ ಗೆಟ್ ಇನ್ ಡಿಫ್ರೆಂಟಾಗಿ ಸೈಡಲ್ಲಿ ಒಂದು ಸ್ಪೇಸರ್ ಥರ ಬರುತ್ತೆ. ಸೊ ಅದ್ರ ಮೇಲೆ ನೀವು ಮೌಂಟ್ ಮಾಡ್ಬೋದು. ಬಟ್ ಇದು ತಿನ್ನಿರೋದ್ರಿಂದ ಗೇಜ್ ನನಗದು ಸೆಟ್ ಆಗಿಲ್ಲ. ಸೊ ಐ ಹ್ಯಾವ್ ಟು ಕಮ್ ಅಪ್ ವಿತ್ ದಿಸ್.
ಸೊ ಈ ಹೆಚ್ ಎ ಜಿ ಲೈಟ್ ಬಂತು ನನಗೆ 3 ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಒಂದು ವೈಟ್, ಇನ್ನೊಂದು ಎಲ್ಲೋ. ವೈಟನ್ನ ನಾನು ಹೈ ಬೀಮ್ ಇಟ್ಕೊಂಡಿದ್ದೀನಿ, ಎಲ್ಲೋನ ಲೋ ಬೀಮ್ಗೆ ಇಟ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ರೆಡ್ ಐಸ್ ಅಂತ ಇದೆ. ಸೊ ಈ ರೆಡ್ ಐ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಸೊ ಲೆಟ್ ಮೀ ಆನ್ ದಿಸ್. ಸೊ ಇದೇನು ನೋಡ್ತಿದ್ದೀರಾ, ಇದು ಲೋ ಬೆಮ್. ಇದ್ರದ್ದು ಪ್ರೊಜೆಕ್ಟೈಲ್ ಮತ್ತು ಫೋಕಸ್ ಥ್ರೋ ಎಷ್ಟು ದೂರ ಇದೆ ಅಂತ ನಾನು ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ತೋರಿಸ್ತೀನಿ. ಅಂಟಿಲ್ ದೆನ್ ಬಿ ಪೇಷನ್ಸ್, ವೇಟ್ ಫಾರ್ ಇಟ್. ಸೊ ದಿಸ್ ಇಸ್ ಎಲ್ಲೋ. ಆಮೇಲೆ ಇದು ವೈಟ್. ಸೊ ನಾನು ಏನಕ್ಕೆ ಇದೇ ತೊಗೊಂಡೆ ಅಂದರೆ, ನನಗಿದು ಕಾಸ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ 2500 ಇದೆ. ಬಟ್ ಹೆಚ್ ಎ ಜಿ ಅವ್ರ ಕಡೆಯಿಂದ ಕೂಪನ್ ಒಂದು ಸಿಕ್ಕಿದ್ರಿಂದ ನನಗೆ 15% ಡಿಸ್ಕೌಂಟ್ ಸಿಕ್ತು. ಅದು ಅಲ್ದಿರ ನಾನು ಹೋಗಿದ್ದ ಸ್ಟೋರಲ್ಲಿ SS ಮೋಟೋ ಅಂತ JC ರೋಡಲ್ಲಿ, ಆ ಸ್ಟೋರಲ್ಲಿ ನನಗೆ ಇನ್ನೊಂದು 10% ಡಿಸ್ಕೌಂಟ್ ಸಿಕ್ತು. ಸೊ ನನಗೆರಡೂ ಸೇರಿ ಆಲ್ಮೋಸ್ಟ್ 2400 ಹತ್ತತ್ರ ಬಿತ್ತು. 2600 ಬಿತ್ತು ವಿತ್ ಎವ್ರಿ ಕ್ಲ್ಯಾಂಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್. ಸೊ ವಯರಿಂಗ್ ಎಲ್ಲ ಜುಗಾಡಂತೂ ನಾನಂತೂ ಮಾಡಿಲ್ಲ, ಬಿಕಾಸ್ ಐ ಡೋಂಟ್ ಲೈಕ್ ದ ಮೆಸ್ಸಿ ಥಿಂಗ್ಸ್ ಟು ಡೂ ಆನ್ ವಯರಿಂಗ್ಸ್. ಸೊ ಏನು ಮಾಡಿದ್ದೀನಿ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಪ್ಲಗ್. ಸೊ ಅದು ತೋರಿಸ್ತೀನಿ ಒಂದು ಸೆಕೆಂಡ್. ಅದು ಅಲ್ದಿರ ಯು ಹ್ಯಾವ್ ದಿಸ್ ಬ್ಲಿಂಕರ್ಸ್. ಸೊ ಇದು ಒಂದು ಪ್ಯಾಟರ್ನ್. ದರ್ ಇಸ್ ಅದರ್ ಪ್ಯಾಟರ್ನ್. ಸೊ ವೈಟ್ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಮಲ್ಟಿ ಪ್ಯಾಟರ್ನ್. Awesome. ಓಕೆ, ಕಮಿಂಗ್ ಟು ದ ವಯರಿಂಗ್ ಪಾರ್ಟ್. ಸೊ ನಾನು ಏನು ಮಾಡಿದ್ದೀನಿ ಅಂದರೆ, ನಿಮಗೆ ಇಲ್ಲಿ ಆ್ಯಕ್ಚುಲಿ ಒಂದು ಕವರ್ ಇದೆ. ಸೊ ಈ ಕವರ್ ಒಳಗಡೆ ನೀವು ಇಗ್ನಿಷನ್ದಾಗಲಿ ಮತ್ತು ಮೀಟರ್ದಾಗಲಿ ಎಲ್ಲ ಜಂಕ್ಷನ್ದು ಪ್ಲಗ್ಸ್ ಬಂದು ಇಲ್ಲಿ ರೈಟ್ ಸೈಡ್ ಇರೋವಂಥ ಕವರಲ್ಲಿದೆ. ಸೊ ಈ ಕವರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಇದೆಲ್ಲ ಆ್ಯಕ್ಚುಲಿ ನಾನೇ ಫಿಟ್ ಮಾಡಿಕೊಂಡೆ, ಅಫ್ಕೋರ್ಸ್ ವಿತ್ ದ ಸಪೋರ್ಟ್ ಆಫ್ ಮೆಕ್ಯಾನಿಕ್ಸ್. ಶೋರೂಮಲ್ಲೇ ಮಾಡಿಸಿದ್ದು, KTM ಶೋರೂಮಲ್ಲೇ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ದು. ಸೊ ಅವ್ರ ಜೊತೆಗೆ ನಾನು ಇದ್ದು ಆ್ಯಂಡ್ ಐ ಗೇವ್ ದೆಮ್ ಐಡಿಯಾ. ಸೊ ನಾನು ಇದ್ದು ಮಾಡಿಸ್ಕೊಂಡಿದ್ದಕ್ಕೆ ಐ ಹ್ಯಾವ್ ಡನ್ ದಿಸ್. ಆರ್ ಎಲ್ಸ್ ಅವರು ಎಲ್ಲಂದರೆ ಅಲ್ಲಿ ವಯರ್ ತೆಗ್ದು ದೇ ವುಡ್ ಹ್ಯಾವ್ ಆ್ಯಕ್ಚುಲಿ ನನಗೆ ಅವ್ರು ಹೆಂಗೆ ಫಿಟ್ ಮಾಡ್ತಾರೋ ಅನ್ನೋದು ಒಂದು ತುಂಬ ತಲೆಯಲ್ಲಿತ್ತು, ಬಿಕಾಸ್ ವಾರಂಟಿ ವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಅವ್ರ ಹತ್ರನೇ ಇದ್ದು ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು, ದೇ ವೋಂಟ್ ಡೂ ದಿಸ್. ಇಫ್ ಯು ಹ್ಯಾವ್ ಅಬ್ಸರ್ವ್ KTM ಶೋರೂಮ್ಸ್ ಅವರು ಯಾವುದೇ ಈ ಥರ ಮಾಡಿಕೊಡೋದಿಲ್ಲ. ಆಕ್ಸೆಸರೀಸ್ ಆಗಲಿ ಬೇರೆ ಏನೇ ಆಗಲಿ, ಅಪಾರ್ಟ್ ಫ್ರಮ್ ದ ವೆಹಿಕಲ್ ನೀವು ಸ್ಟಾಕ್ ಬಿಟ್ಟು ಬೇರೆ ಏನಾದರೂ ಹಾಕ್ತೀರಾ ಅಂದರೆ ದೇ ವೋಂಟ್ ಡೂ ಇಟ್. ಸೊ ನನಗೆ KTM ಶೋರೂಮಲ್ಲಿ ಒಬ್ಬ ಮೆಕ್ಯಾನಿಕ್ ರಂಜಿತ್ ಅನ್ನೋರು ಗೊತ್ತಿರೋದ್ರಾಗಿದ್ದರಿಂದ, ಸೊ ಐ ಹ್ಯಾವ್ ಟು ಕನ್ವಿನ್ಸ್ ಹಿಮ್ ಟು ಡೂ ದಿಸ್. ಅಫ್ಕೋರ್ಸ್ ಒಪ್ಕೊಂಡಿರಲಿಲ್ಲ. ಆಮೇಲೆ ಮದನ್ ಅನ್ನೋ ಮ್ಯಾನೇಜರ್ ಇದ್ದರು. ಸೊ ಅವ್ರನ್ನ ಅಪ್ರೋಚ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು, ವಯರಿಂಗ್ ಏನು ಇಶ್ಯೂ ಆಗದಿರಂಗೆ ಮಾಡೋದಾದರೆ ನಾವು ಮಾಡಿಸ್ತೀರಿ ಅಂತ ಫೈನಲಿ ಅವ್ರು ಬಂದರು. ಸೊ ಆಲ್ಮೋಸ್ಟ್ 1.5 hour ತೊಗೊಂಡಿದ್ದೀನಿ ನಾನು ಐಡಿಯಾ ತಲೆಯಲ್ಲಿ ಉಪಯೋಗ್ಸೋಕ್ಕೆ. ಇಲ್ಲ ಅಂದರೆ ನಾನು ಅದೇ ಲಾಸ್ಟ್ ಟೈಮ್ NS ಇದ್ದಾಗಲೂ ಫಾಗ್ ಲೈಟ್ಸ್ ಹಾಕ್ಸಿದ್ದೆ, ಬಟ್ ಅದಕ್ಕೆ ಇಗ್ನಿಷನ್ ವೈರ್ ಕಟ್ ಮಾಡಿ ಅಲ್ಲಿಂದ ಒಂದು ಪಾಸಿಟಿವ್ ತೊಗೋಬೇಕಾಗಿತ್ತು. ಬಿಕಾಸ್ ನೆಗೆಟಿವ್ ಬಂದು ನೀವು ಯಾವುದೇ ಆದಂಥ ಮೆಟಲ್ ಆಗಲಿ ಎಲ್ಗಾನ ಕೊಡ್ಬೋದು ನೆಗೆಟಿವ್. ಎನಿ ಸ್ಕ್ರೂಸ್ ವಿಚ್ ಇಸ್ ಮೌಂಟೆಡ್ ಟು ಅನ್ ಇಂಜಿನ್, ಅಲ್ಲಿಗೆ ನೀವು ಬ್ಯಾಟ್ರಿಯಿಂದನೇ ತೊಗೋಬೇಕಂತ ಏನಿಲ್ಲ, ಎಲ್ಲನ ಕೊಡ್ಬೋದು. ಸೊ ಪಾಸಿಟಿವ್ಗೆ ನನಗೊಂದು ಬೇಕಾಗಿತ್ತು. ಸೊ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಇಗ್ನಿಷನಲ್ಲಿ ಪಾಸಿಟಿವ್ ಕೇಬಲ್ಗೆ ನಿಮಗೆ 2 ಪ್ಲಗ್, ಮೇಲ್ ಆ್ಯಂಡ್ ಫೀಮೇಲ್ ಪ್ಲಗ್ ಕೇಬಲ್ ಬರುತ್ತೆ. ಸೊ ಆ ಪ್ಲಗ್ ಕೇಬಲ್ನ ತೆಗೆದ್ಬಿಟ್ಟು ಇನ್ನೊಂದು ಮೇಲ್ ಆ್ಯಂಡ್ ಫೀಮೇಲ್ ನಾನು ಹೋಗಿ ಮಾರ್ಕೆಟಲ್ಲಿ ತೊಗೊಂಬಂದು, ಸೊ ಐ ಹ್ಯಾವ್ ಟು ಪ್ಲಗ್ ದಟ್ ಟು ಫೀಮೇಲ್ ಆ್ಯಂಡ್ ದ ಮೇಲ್ ಟು ದ ಅದರ್ ಫೀಮೇಲ್ ಕೇಬಲ್. ಅದರಿಂದ ಬಂದಿರೋ 2 ವಯರ್ನ ಒಂದು ಇಗ್ನಿಷನ್ಗೆ ಕೊಟ್ಟಿದ್ದೀನಿ, ಇನ್ನೊಂದು ಬಂದುಬಿಟ್ಟು ನಾನು ಫಾಗ್ ಲೈಟ್ಸ್ ಕೊಟ್ಟಿದ್ದೀನಿ. ಆ್ಯಸ್ ಐ ಸೆಟ್, ದ ನೆಗೆಟಿವ್ ಒನ್ ಅಲ್ಲೇ ಒಂದು ಈ ಕ್ಯಾಪ್ದು ಸ್ಕ್ರೂ ಏನಿದೆ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ದ್ಯಾಟ್. ಸೊ ಇಲ್ಲೊಂದು ಸ್ಕ್ರೂ ಇದೆ. ಸೊ ಆ ಸ್ಕ್ರೂ ಒಳಗಿಟ್ಟು ಟೈಟ್ ಮಾಡಿದ್ದೀನಿ, ಸೊ ದ್ಯಾಟ್ ಇಟ್ ಡಸಂಟ್ ಎಫೆಕ್ಟ್ ಎನಿ ಆಫ್ ದ ಫ್ಯೂಸ್, ಎನಿ ಶಾರ್ಟ್ ಸರ್ಕ್ಯೂಟ್ಸ್ ಆಗಲಿ ಏನೂ ಆಗ್ದಿರ. ಸೊ ನನಗೆ ಫಾಗ್ ಲೈಟ್ಸ್ ಬೇಡ ಅಂದರೆ ನಾನು ಅದನ್ನ ತೆಗೆದ್ಬಿಟ್ಟು ಮೇಲ್ ಆ್ಯಂಡ್ ಫೀಮೇಲ್ ಎಕ್ಸ್ಟ್ರಾ ಕೇಬಲ್ಸ್ ಏನು ಬಂದಿದೆ ಅದನ್ನು ತಕ್ಕೊಂಡು ಐ ಕ್ಯಾನ್ ಡೈರೆಕ್ಟ್ಲಿ ಪ್ಲಗ್ ಇನ್ ಟು ದ ಇಗ್ನಿಷನ್ಸ್. ಸೊ ಇಟ್ಸ್ ವೆರಿ ಸಿಂಪಲ್ ಟಾಸ್ಕ್. ಎಲ್ಲ ವಯರಿಂಗ್ ಇಲ್ಲೇ ಇದೆ. ಸೊ ನಾನೇನು ಇಲ್ಲಿವರೆಗೂ ತೊಗೊಂಡೋಗೋ ಅವಶ್ಯಕತೆಗಳಿರಲಿಲ್ಲ. ಎಸ್,
ಸೊ 2 ವೇ ಸ್ವಿಚ್ ಹಾಕ್ಕೊಂಡಿದ್ದೀನಿ. ಸೊ ಬಿಕಾಸ್ ಲೈಟಿಂದ ಬರೋದು 3 ಕೇಬಲ್ಸ್, ಒಂದು ಸಿಂಗಲ್ ಲೈಟಿಂದ 3 ಕೇಬಲ್ಸ್ ಬರುತ್ತೆ. ಐ ಹ್ಯಾವ್ ಟು ಮ್ಯಾಚ್ ಬೋತ್. ಸೊ ಒಂದು ಸ್ವಿಚ್ ಆನ್ ಮಾಡಿದ್ರೆ ಎರಡು ವೈಟ್ ಆಗಲಿ ಇಂಬ್ಯಾಲೆನ್ಸ್ ಆಗಬಾರ್ದು. ನನಗೆ ವೈಟ್ ಆನ್ ಮಾಡಿದ್ರೆ ವೈಟೇ ಬರಬೇಕಿತ್ತು. ಸೊ ಅದಕ್ಕೂ ತುಂಬ ಟೈಮ್ ತೊಗೊಂತು. ಬಿಕಾಸ್ ಏನಾಗ್ತಿತ್ತು ಅಂದರೆ, ಇಫ್ ಇನ್ ಕೇಸ್ ನಾನು ಇವಾಗ ಮೇಲ್ಗಡೆ ವೈಟ್ ಹಾಕಿದ್ರೆ ಒಂದು ವೈಟು ಒಂದು ಎಲ್ಲೋ ಬರ್ತಿತ್ತು. ಐ ಟೆಲ್ ಯು ವೈ ಇಸ್ ದ್ಯಾಟ್. ಸೊ ಇಲ್ಲಿ ಬ್ಲಿಂಕರ್ಸ್ ಏನಿದೆ ಅಲ್ಲ, ಇದನ್ನು ನಾನು ಸಡನ್ನಾಗಿ ಆಫ್ ಮಾಡಿ ಆನ್ ಮಾಡಿದ್ರೆ ಐ ಡೋಂಟ್ ನೋ ಇವಾಗ ಇದು ಬರ್ತಿದೆ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಈ ಪ್ಯಾಟರ್ನ್ ಟೈಮಿಂಗ್ ಚೇಂಜ್ ಆಗುತ್ತೆ. ಸೊ ನನಗೆ ಲೆಫ್ಟ್ ಸೈಡ್ ಎಲ್ಲೋ ಬರೋ ಟೈಮಲ್ಲಿ ರೈಟ್ ಸೈಡ್ ವೈಟ್ ಬರುತ್ತೆ. ಸೊ ಆ ಥರ ಏನಾದರೂ ಆಗಿಬಿಟ್ರೆ ನನಗೆ ಕಂಪ್ಲೀಟ್ ಸೆಟಪ್ ಚೇಂಜ್ ಆಗುತ್ತೆ. ಸೊ ಅವಾಗ ನಾನೇನು ಐ ಹ್ಯಾವ್ ಟು ಡಿಸ್ಕನೆಕ್ಟ್ ಎವ್ರಿಥಿಂಗ್, ಪವರಿಂದ ತೆಗ್ದು ಮತ್ತೆ ಪವರ್ ಕನೆಕ್ಟ್ ಮಾಡಬೇಕಾಗುತ್ತೆ. ಆವಾಗ ಇಟ್ ವಿಲ್ ಗೋ ಟು ದ ಕಾನ್ಸ್ಟೆಂಟ್ ಮೋಡ್. ಸೊ ಇಷ್ಟು ಅರಸಾಹಸ ಮಾಡಬೇಕಾಯ್ತು ಟು ಫಿಕ್ಸ್ ದ HJZ ಫಾಗ್ ಲೈಟ್ಸ್. ಆ್ಯಂಡ್ ಆಫ್ಕೋರ್ಸ್ ತುಂಬ ದೊಡ್ಡದಿದೆ. ನಾನು ಹೇಳಿದಂಗೆ KTM ಅಡ್ವೆಂಚರ್ ಆರಲ್ಲಿ 2 ಇಲ್ಲಿದ್ದು. ಸೊ ಇಲ್ಲಿ ಆ್ಯಕ್ಚುಲಿ ಸ್ಪೇಸ್ ಇದೆ. ನಾನು ಇಫ್ ಯು ಗೈಸ್ ನೋಟಿಸ್ ಹಿಯರ್, ಕೈ ಇಟ್ಟರೆ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಸಿಗುತ್ತೆ. ಅಲ್ಲಿ ಅಗೇನ್ ಡ್ರಿಲ್ ಮಾಡಿನೇ ಮೌಂಟ್ ಮಾಡಬೇಕಿತ್ತು. ನಾನು ಅದೇ ಪ್ಲ್ಯಾನಲ್ಲಿ ಇದ್ದಿತ್ತು. ಬಟ್ ಆ ಲೈಟ್ ದೊಡ್ಡದಿರೋದ್ರಿಂದ ಈ ಫ್ರಂಟ್ ಫೆಂಡರ್ ಏನಿದೆ ಅದು ಟಚ್ ಆಗ್ತಾಯಿತ್ತು. ಸೊ ಐ ಡಿಂಟ್ ವಾಂಟೆಡ್ ಟು ಡೂ ಎನಿ ಡ್ಯಾಮೇಜಸ್ ಟು ದ ಪೀಸ್ ಅಂತ ಹೇಳಿ ಕ್ರ್ಯಾಶ್ ಗಾರ್ಡ್ ಹೆಂಗಿದ್ರು ಚೇಂಜ್ ಮಾಡಿಸ್ಬೋದು. ಸೊ ಪ್ಲ್ಯಾನ್ಡ್ ಇಟ್ ಆ್ಯಂಡ್ ಫಿಕ್ಸ್ ಇದ್ದೆ. ಅಫ್ಕೋರ್ಸ್ ಏನು TN ರಿಜಿಸ್ಟ್ರೇಷನ್ ಅಂತ ನೋಡ್ತಿದ್ದೀರಾ? ಎಸ್, TN ರಿಜಿಸ್ಟ್ರೇಷನ್ ಏನಕ್ಕಪ್ಪ ಅಂತ ಅಂದರೆ, ನನಗೆ ಆಲ್ಮೋಸ್ಟ್ 40,000 to 50,000 ಕಮ್ಮಿ ಸಿಕ್ತು. ಯಾಕಂದರೆ TNಲ್ಲಿ ರೋಡ್ ಟ್ಯಾಕ್ಸ್ ಇಲ್ಲ. ಏನಪ್ಪ ಇವನು ಕನ್ನಡದವನಾಗಿ ಹೋಗಿ ತಮಿಳ್ನಾಡಲ್ಲಿ ಗಾಡಿ ಎತ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ರೆ, ಇಟ್ ಈಸ್ ಜಸ್ಟ್ ಅ ನಂಬರ್ ಪ್ಲೇಟ್ ಗೈಸ್. ವೆಹಿಕಲ್ ಸ್ಟಿಲ್ ಬಿಲಾಂಗ್ಸ್ ಟು ಮೀ. ಐ ಆಮ್ ಅ ಕನ್ನಡಿಗ ಆ್ಯಂಡ್ ಐ ಆಮ್ ಫ್ರಮ್ ಕರ್ನಾಟಕ. Okay, let's go outside and check for it. ಹೊರಗಡೆ ಹೋಗೋಣ, ಅದ್ರದ್ದು ಥ್ರೋ ಎಷ್ಟಿದೆ ಏನು ಅಂತ ನೋಡೋಣ ಇನ್ ಅ ಶಾರ್ಟ್ ವೈಲ್.